ನಾವೆಲ್ಲರೂ ನಡೆದಿರ್ತಕ್ಕಂಥ ಕಾರಣ ಏನಂತಂದರೆ ಸುಮಾರು ಒಂದು 4-5 ದಿನಗಳಿಂದ ಜಾಲತಾಣಗಳಲ್ಲಿ ಬಹಳ ರೋಚಕವಾಗಿ ಹೋರಾಡುತ್ತಿರುವ ಒಬ್ಬ ನ್ಯಾಯಾಧೀಶರ ವಿಡಿಯೋವನ್ನು, ಆ ವಿಡಿಯೋದಲ್ಲಿ ನಡೆದಂಥ ಸನ್ನಿವೇಶಗಳನ್ನು ತಾವೆಲ್ಲರೂ ನೋಡಿದ್ದೀರಿ. ಆ ವಿಡಿಯೋದಲ್ಲಿ ಒಬ್ಬ ಯುವಕರ ಮೇಲೆ ನ್ಯಾಯಾಧೀಶರು ತಮ್ಮ ಅಧಿಕಾರದ ದರ್ಪವನ್ನು ತೋರಿಸ್ತಾ ಶಟ್ ಅಪ್, ಕೀಪ್ ಕ್ವೈಟ್, ಡೋಂಟ್ ಟಾಕ್, ನೀನು ಹೆಂಗೆ ಓಡಾಡ್ತಾ ಇದೆಯಾ, ನೀನು ಹೆಂಗೆ ಹೆಲ್ಮೆಟ್ ಇಲ್ದಿರ ಓಡಾಡಿದೆ ಅಂತ ನಡೆದಿರುವಂಥ ಪ್ರಸಂಗವನ್ನು ನಾವೆಲ್ಲ ನೋಡಿದ್ದೀವಿ. ಇಡೀ ರಾಜ್ಯದಲ್ಲೇ ಒಬ್ಬ ನ್ಯಾಯಾಧೀಶರು ಅಧಿಕಾರ ದರ್ಪವನ್ನು ಈ ರೀತಿ ಮೆರೀತಾರ, ನ್ಯಾಯಾಧೀಶರಿಗೆ ವರ್ತಿಸ್ತಾರ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬಂದಿದೆ. ಆದ್ದರಿಂದ ನಾವು ಬೆಂಗಳೂರು ವಕೀಲರ ಸಂಘದಿಂದ ಈ ನ್ಯಾಯಾಧೀಶರನ್ನ ಕೂಡಲೇ ಅಮಾನತುಗೊಳಿಸಬೇಕು, ಅವ್ರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಬಾರ್ದು, ನ್ಯಾಯಾಧೀಶರ ಕೆಲಸ ಮಾಡೋದು ಬಿಡಬಾರ್ದು, ಅನರ್ಹರು ಅಂತ ಹೇಳಿದರು. ಇದಕ್ಕೆ ಪ್ರತ್ಯುತ್ತರವಾಗಿ ನ್ಯಾಯಾಧೀಶರ ಪರವಾಗಿ ಮಾನವ ವಕೀಲರ ಸಂಘದಲ್ಲಿ ಕೆಲವು ವಕೀಲರು ತಮ್ಮ ಅಹವಾಲನ್ನಿಟ್ಟು ನ್ಯಾಯಾಧೀಶರು ಯಾವ ತಪ್ಪನ್ನು ಮಾಡಿಲ್ಲ, ಇದು ಕೇವಲ ಟ್ಯಾಂಪರ್ಡ್ ವಿಡಿಯೋ, ಸೃಷ್ಟಿತವಾದ ವಿಡಿಯೋ ಅಂತ ಹೇಳಿ ಅವರು ವಾದಿಸ್ತಾರೆ. ಈ ದಿನ ಆ ಕೇಸ್ನಲ್ಲಿ ಆ ನ್ಯಾಯಾಧೀಶರನ್ನ ಬಯಸಿಕೊಂಡಂತ ಯುವಕ ವಿನಯ್ ಇಲ್ಲಿದ್ದಾರೆ. ಆ ನ್ಯಾಯಾಧೀಶರತ್ರ ಮಾತಿನ ಚಕ್ರವರ್ತಿ ನಡೆಸಿದಂತ ಅವರ ತಾಯಿ ಇದ್ದಾರೆ, ತಮ್ಮ ಹೆಸರು ಕವಿತಾ. ಹಾಗೂ ಅಲ್ಲಿ ನಡೆದಂತ ಪ್ರಸಂಗವನ್ನ ಇವರು ಕಟ್ತಾರೆ ಅಂತ ಮನೆ ಮೇಲೆ ಒಬ್ಬ ಪ್ಲಂಬರ್, ಕಾರ್ಪೆಂಟ್ರಿ ಕೆಲಸ, ಪ್ಲಂಬರ್ ಕೆಲಸ ಮಾಡುವಂಥವ್ರು, ನೀರು ಕೊಡೋ ಕೆಲಸ ಮಾಡುವಂಥವ್ರು ವಿಡಿಯೋದಲ್ಲಿ ಇದ್ದಾರೆ. ಅವ್ರಿಗೂ ಗೊತ್ತಿಲ್ಲ ಅಲ್ಲಿ ಎಲ್ಲಿಂದ ತೆಗೆದಿದ್ದಾರೆ, ಅದು ಅವ್ರ ಮನೆ ಕೆಲಸ ಮಾಡ್ತಾರೋ ಅಂತ, ಇವ್ರ ಮನೆ ಕಟ್ಸ್ತಾ ಇರುವಂತ ಲೇಔಟ್ನಲ್ಲಿ ವಿಡಿಯೋದ ತುಣುಕು ಹೇಗೆ ನಡೀತದೆ ಅಂತಂದ್ರೆ, ಆವತ್ತಿನ ದಿನ ಈ ಹುಡುಗ ಹೋಗ್ತಾ ಇರ್ತಾನೆ, ಒಂದು ಗಾಡಿ ಸ್ಪೀಡ್ ಅಂತ. ಆಗ ಏನು ಈ ಸ್ಪೀಡು ಅಂತ ಇಷ್ಟೇ ಕೇಳೋದು, ಏನು ಈ ಸ್ಪೀಡು, ಮಾತಾಡೋಣ ಈ ಸ್ಪೀಡ್ ಅಂತ ನಮಗೆ ಕೈ ಸಣ್ಣ ತೋರಿಸ್ತಾನೆ. ಹೋಗಿ ಮನೆ ಹತ್ರ ಹೋಗ್ತಾನೆ, ದೇವಕ್ಕೆ ಕಟ್ಸ್ತಾರೆ, ಮನೆ ತಾಯಿ ಕಟ್ಸ್ತಾ ಇರ್ತಾರೆ, ತಾತ ಅದಕ್ಕೆ ಹಣವನ್ನು ಕೊಟ್ಟು ತಾಯಿ ಕಟ್ಸ್ತಾ ಇರ್ತಾರೆ. ಮನೆಗೆ ಹೋದಾಗ ಫಸ್ಟ್ ಫ್ಲೋರ್ ಹೋಗಿರ್ತಾರೆ, ಅಷ್ಟೊತ್ತಿಗೆ ಕಾರ್ ವಾಪಸ್ ಬರುತ್ತೆ, ಬಿಳಿ ಕಾರ್. ನೋಡಿದಿಲ್ಲ, ನ್ಯಾಯಾಧೀಶರು ಅವರ ಗಂಡ ಇಬ್ಬರು. ಕಾರ್ ವಾಪಸ್ ಬಂದಿದ ತಕ್ಷಣ ಇವ್ರು ಕರೆಸ್ತಾರೆ. ಕರೆಸ್ಬಿಟ್ಟು ಉಳಿದಿದ್ದ ಪ್ರಸಂಗವನ್ನು ನೀವು ಪೂರ್ತಿ ನೋಡಿದ್ದೀವಿ, ಏನೇನು ನಡೆದಿದೆ. ಇವ್ರನ್ನ ಬೈತಾರೆ, ನಿಲ್ದಿರೋ ಮಾತನ್ನು ಹೇಳ್ತಾರೆ, ನೀವು ಯಾಕೆ ಹೆಲ್ಮೆಟ್ ಹಾಕಿರಲಿಲ್ಲ ಅನ್ನೋ ಪ್ರಶ್ನೆ ಕೇಳ್ತಾರೆ. ಆದರೆ ಇವ್ರು ಕೇಳ್ತಾನೆ, ನೀವು ಬೆಟ್ ಹಾಕಿರಲಿಲ್ಲವಲ್ಲ ಅಂತ. ಇವತ್ತು ನ್ಯಾಯಾಧೀಶರನ್ನ, ರಾಜಕೀಯದವ್ರನ್ನ ಪ್ರಶ್ನೆ ಮಾಡ್ಬೋದು ನಾವು ಇವತ್ತಿನ ಸಮಾಜದಲ್ಲಿ. ಹೋಗಿ ಬಿಡಪ್ಪ, ನಾನು ಬೆಟ್ ಹಾಕೋತೀನಿ ಅಂತಾರೆ. ಆದರೆ ನ್ಯಾಯಾಧೀಶರನ್ನ ಅವ್ರ ಕುಟುಂಬವನ್ನ ನಾವು ಪ್ರಶ್ನೆ ಮಾಡಬೇಕಾದ್ರೆ, ನೀನು ಬೆಟ್ ಹಾಕಿಲ್ಲ ಅಂತಂದ್ರೆ ನೀನು ಯಾರನ್ನು ಕೇಳೋದಕ್ಕೆ ಬೆಟ್ ಹಾಕೋದು, ನೀನು ಹೆಲ್ಮೆಟ್ ಹಾಕಿದ್ಯಾ, ಕೇಸ್ ಹಾಕ್ಸ್ತೀನಿ ಅಂತ. ಇದಾದಮೇಲೆ ಭಾರಿ ಬೈದು ಇನ್ನ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೀವು ನೋಡಿದಿಲ್ಲ ಹಿಂದೆ ತೋರಿಸ್ಕೊಂಡು. ಆದರೆ ಒಂದು ದುರ್ವರ್ತನೆ ಅಥವಾ ಅಧಿಕಾರದ ದರ್ಪ ಏನಂತಂದ್ರೆ, ಅಲ್ಲಿ ಒಬ್ಬ ಪಿಸಿ ಬರ್ತಾನೆ, ಇವ್ರು ಹೊಡಿತಾರೆ ಯುವಕರು. ಸಾಮಾನ್ಯ ಮನುಷ್ಯರ ಪಾಠ ನೋಡಿ ನಮ್ಮ ದೇಶದಲ್ಲಿ, ಅದರಿಂದ ನಮ್ಮ ದೊಡ್ಡ ಭಯ ಕುರಿಯುತ್ತೆ ನಮ್ಮ ರಕ್ತ. ಒಬ್ಬ ಪಿಸಿ ಬಂದು ಅವರ ಮಾರ್ಗದರ್ಶನದಲ್ಲಿ ಇರುವಂತ ಒಬ್ಬ ಪಿಸಿ ಬಂದು ಇವ್ರನ್ನ ಕಪಾಡಬೇಕು, ಸಾರಿ ಕೇಳೋದಕ್ಕೆ ಹೋದ, ಸಾರಿ ದಯವಿಟ್ಟು ಬಿಡಿ ಅಂತ ಕೇಳೋದಕ್ಕೆ ಕಪಾಡಬೇಕು. ಇದಾದ ನಂತರ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ.
ಇವನು ಸ್ಪೆಕ್ಸ್ ಬಿದ್ದೋಗುತ್ತೆ, ಮಗನ ಸ್ಪೆಕ್ಸ್ ಹೊರಡೋಗಿದೆ, ಪಾಪ ಕಣ್ಣು ಕಾಣಿಸಲ್ಲ ಸ್ಪೆಕ್ಸ್ ಇದ್ದೇ ಇದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ನಲ್ಲಿ ಸುಮಾರು ಸಾಯಂಕಾಲ 7:30 3 ಗಂಟೆ ಆಗಿದ್ದು ಪ್ರಸಂಗ 7:30 8 ಗಂಟೆವರೆಗೂ ಇಟ್ಕೊಂಡು ಕೊನೆಗೆ SI ಒಂದು ಕಾರ್ನಲ್ಲಿ ಜಡ್ಜ್ ಹತ್ರ ಹೋಗ್ತಾರೆ. ಏನ್ ಮಾಡ್ಬೇಕು ಇವ್ರನ್ನ ಅಂತ. ಇವ್ರ ತಾತ ಕೋರ್ಟ್ನಲ್ಲಿ ಕಾಯ್ತಾ ಇರ್ತಾರೆ ಜಡ್ಜಿಗೆ ಕ್ಷಮೆ ಕೇಳಬೇಕು. 7:30ಗೆ ಇವ್ರು ಹೊರಗಡೆ ಬಿಟ್ಕೊಳ್ಳಲ್ಲ. SI ಒಳಗಡೆ ಹೋಗ್ತಾರೆ. 7 ಗಂಟೆ 7 ಗಂಟೆ ಒಳಗಡೆ ಹೋಗ್ತಾರೆ. ಅವ್ರಿಗೆ 25,000 ಫೈನ್ ಹಾಕಿ ಅಂತ ಜಡ್ಜ್. ಇದು ನಡೆದಂತ ಪ್ರಸಂಗ. ಇವರು SI ಆಚೆ ಬರ್ತಾರೆ. ಸೊ ಎಂಟೈರ್ SP ಆಫೀಸು ನ್ಯಾಯಾಧೀಶರ ಆಫೀಸ್ ಆಗಿದೆ. ಒಬ್ಬ ದೊಡ್ಡ ರೌಡಿ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ನಾವು, ಮುಂದಿನ ಡೈರೆಕ್ಷನ್ಸ್ ಏನು ಅಂತ ಸೀನಿಯರ್ ಜೂನಿಯರ್ ಡಿವಿಷನ್ ನ್ಯಾಯಾಧೀಶರು ಕೊಡೋಂಗಾಯ್ತು. ಎಂತ ದುಸ್ಥಿತಿಗೆ ಹೋಗಿದೆ ನಮ್ಮ ಒಂದು ಪರಿಸ್ಥಿತಿ. ಆಯನ ಡೈರೆಕ್ಷನ್ಸ್ ಮೇಲೆ ವಾಪಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. 25,000 ಕಡೆ 5,000 ಹಣವನ್ನು ಇವರು ಸಂದಾಯ ಮಾಡ್ತಾರೆ. 5,000ಕ್ಕೆ ರಸೀದಿ ಸಿಗಲ್ಲ, ಬಟ್ ಬಿಟ್ಕೊಡ್ತಾರೆ. ಸರಿ 5,000ಕ್ಕೆ ಸದ್ಯ ಬಿಟ್ಕೊಡ್ರಲ್ಲ ಅಂತ ಹೇಳಿ ಇವರು ಸಾಕಪ್ಪ ಅಂತ ಹೇಳಿ ಮನೆಗೆ ಹೋಗ್ತಾರೆ. 1-2 ದಿನ ಆದ್ಮೇಲೆ ಈ ವಿಡಿಯೋ ತುಂಬಕ್ಕೆ ಎಲ್ಲ ಕಡೆ ಹೋಗ್ತಾರೆ. 3 ದಿನ ಆದ್ಮೇಲೆ ಆ ವಿಡಿಯೋ ತಂತ್ರನ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿದ್ದ ಮಾತ್ರಕ್ಕೆ ಆ ಅಮ್ಮ ಮತ್ತೆ 5 ದಿನ ಆದ್ಮೇಲೆ ರಾತ್ರಿ 9 ಗಂಟೆಗೆ ಪೊಲೀಸ್ ಜೀಪ್ ಇವ್ರ ಮನೆ ಹತ್ರ 5 ದಿನ ಆದ್ಮೇಲೆ 10 ಗಂಟೆ. ಏನಪ್ಪ ಇದು ಪೊಲೀಸ್ ಜೀಪ್ ನಮ್ಮನೆ ಹತ್ರ ಬಂತು ಅಂತಂದ್ರೆ, ಮೇಡಮ್ ಸ್ಟೇಷನ್ ಹತ್ರ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಹೇಳ್ತಾರೆ. ತಕ್ಷಣ ಇವರು ಮನೆಗೆ ಹೋಗ್ತಾರೆ, ಇದು ಸ್ಟೇಷನ್ಗೆ ಹೋಗ್ತಾರೆ. ಆಗ ವೆಂಕಟೇಶ್ವರನವರು ಪಾಪ ಭಾಳ ಹಿರಿಯೂರು ಮಾಧವನಲ್ಲಿ ಅವ್ರ ಫ್ರೆಂಡ್ ಹೇಳ್ತಾರೆ, ನೀವು ಜೀಪ್ ಹೋಗುವಂಥ ಮನುಷ್ಯ ಅಲ್ಲ, ಜೀಪ್ನಲ್ಲಿ ಬನ್ನಿ ನನ್ನ ಕಾರಲ್ಲಿ ಹೋಗೋಣ. ಲಕ್ಷ್ಮೀನಾರಾಯಣ ಅವ್ರ ಫ್ರೆಂಡ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ನಲ್ಲಿ ಹೊರಗಡೆ ಕಾರ್ನಲ್ಲಿ ಎಲ್ಲ ಕೂತಿರ್ತಾರೆ ಜಡ್ಜ್. ಯಾರು ಜೂನಿಯರ್ ಜಡ್ಜು, SP ಕೆಲಸ ನೆರವೇರಿಸ್ತಾರೆ ಅಂತ ಜೂನಿಯರ್ ಜಡ್ಜ್. ಆ ಅಮ್ಮ ಹೇಳ್ತಾರೆ, ದಯವಿಟ್ಟು ಸಾರಿ ಅಂತ ಕೇಳ್ಕೊತಾರೆ. ಸಾರಿ ಇಲ್ಲ ಏನಿಲ್ಲ ಅಂತೇಳಿ ಒಳಗಡೆ ಕಳಿಸ್ತಾರೆ. ಒಳಗಡೆ ಹೋದ್ಮೇಲೆ ದಯವಿಟ್ಟು ಯೋಚನೆ ಮಾಡಿ ಮಾಧ್ಯಮ ಮಿತ್ರರೇ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಕೇಳಬೇಕಾಗಿರೋ ಒಂದು ಸಂಗತಿ ಇದು. ಆವತ್ತು ರಾತ್ರಿ 9 ಗಂಟೆ ಇವ್ರನ್ನ ಸ್ಟೇಷನ್ ಒಳಗಡೆ ಬಿಟ್ಕೊಂಡಿರೋದು, 10 ಗಂಟೆ ಸ್ಟೇಷನ್ ಒಳಗಡೆ ಬಿಟ್ಕೊಂಡಿರೋದು ತಾತ ಮೊಮ್ಮಗ ಇಬ್ಬರನ್ನ ಮಾರನೇ ದಿನ 5 ಗಂಟೆ 6 ಗಂಟೆವರೆಗೂ ಇಟ್ಕೊಳ್ತಾರೆ ಸ್ಟೇಷನ್. ರಾತ್ರಿ ಇದು ಘಟನೆ ನಡೆದಂತ 5 ದಿನದ ನಂತರ ಆ ಅಮ್ಮ ಕಂಪ್ಲೇಂಟ್ ಕೊಡ್ತಾರೆ. ಜಡ್ಜೆ ಕಂಪ್ಲೇಂಟ್ ಕೊಡೋ ಫಿರ್ಯಾದಿದಾರರು ಅದೇ ಕಂಪ್ಲೇಂಟ್ ಕೊಡ್ತಾರೆ, ಯಾರು ನನಗೆ ಸನ್ನೆ ಮಾಡೋಗ್ಬಿಟ್ಟ ಅಂತ ಹೇಳ್ತಾರೆ. 5 ದಿನ ಆದಮೇಲೆ ಒಳಗಡೆ ಹಾಕಿ ಮಾರನೇ ದಿನ 6 ಗಂಟೆವರೆಗೂ ಇಟ್ಕೊಂಡು ಜಡ್ಜ್ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಅವರು ವೇರಬಲ್ ಅಫೆನ್ಸ್ ಅಂತ ಹೇಳಿ ಕಳಿಸ್ತಾರೆ. ಇದರಲ್ಲಿ ತಾತ ಮಾಡಿದ ತಾತನ ಮೇಲೆ ಏನಪ್ಪ, ನೀನು ವಿಡಿಯೋ ಮಾಡಿ ಇದನ್ನೆಲ್ಲ ಕಡೆ ಕಳಿಸ್ದೆ, ಇದು ಕ್ರೈಮ. ಮಾಧ್ಯಮ ಮಿತ್ರರೇ, ಇದು ಕ್ರೈಮ್ ಆದ್ರೆ ನಾವೆಲ್ಲ ದಿನನಿತ್ಯ ಫಾರ್ವರ್ಡ್ ಮಾಡೋದು ಕ್ರೈಮ್. ಒಬ್ಬ ಜಡ್ಜ್ ನಿಜವಾಗಿಯೂ ಬಂದು ಸಾರ್ವಜನಿಕರು ಬೈದಾಗ, ಸಾಮಾನ್ಯ ಮನುಷ್ಯನ ಬೈದಾಗ ಆ ತುಡುಗನ್ನ ನಾವು ಪಬ್ಲಿಕ್ ನಲ್ಲಿ ಕೊಡೋದು ಕ್ರೈಮಾ? ಹೆಂಗ್ ಕ್ರೈಮ್ ಆಗೋದಕ್ಕೆ ಸಾಧ್ಯ? ಒಬ್ಬ ವಯಸ್ಸಾಗಿರೋ ಪ್ರಜೆನ ಎಳ್ಕೊಂಡು ಒಂದು ಸ್ಟೇಷನ್ನಲ್ಲಿ ಇಟ್ಟು ಇಷ್ಟೊತ್ತು ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಆಗ್ತದೆ. ಇವ್ರ ಹತ್ರ ನಮ್ಮ ವಿನಯ್ ಹತ್ರ ಪಾಪ ಯುವಕ ಇಂಜಿನಿಯರಿಂಗ್ ಸ್ಟೂಡೆಂಟು ವಿನಯ್ ಹತ್ರ ವಿಡಿಯೋ ಮಾಡಿಸಿ ಪೋಸಿಬಲ್ ವಿಡಿಯೋ ಮಾಡಿಸಿ ಸ್ಟೇಷನ್ನಲ್ಲಿ ನಾನು ಇದು ಮಾಡಿಲ್ಲ, ಜಡ್ಜೆ ಒಳ್ಳೆಯವರು, ಅವ್ರು ಏನು ಮಾಡಿಲ್ಲ, ವಿಡಿಯೋದಲ್ಲಿ ಇದ್ದಂಗಿಲ್ಲ ಅಂತ ಮಾಡಿಸ್ತಾರೆ. ಇವೆಲ್ಲವನ್ನೂ ನೋಡಿದ್ರೆ ಖಂಡಿತವಾಗಿಯೂ ಇವರಿಗೆ ನ್ಯಾಯ ಸಿಗುತ್ತೆ ಅವರಿಂದ ಅನ್ನೋದು ಗ್ಯಾರಂಟಿ ಇಲ್ಲ. ಎರಡನೇದಾಗಿ ಈ ಎಲ್ಲ ವಿಷಯವನ್ನ ಅವರು ನೀವು ಪ್ರಶ್ನೆ ಕೇಳಿ ಅವ್ರನ್ನ ಅವ್ರು ಮಾತಾಡ್ತಾರೆ, ಅವ್ರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾರೆ.